ಸೊಂಟ ನೋವಿಂದ ಸಂಕಟ ಪಡ್ತಾ ಇದ್ರೆ ಅಥವಾ ಬೋನ್ಸ್ ಅಲ್ಲಿ ಶಕ್ತಿ ಇಲ್ದೆ ಕ್ಯಾಲ್ಸಿಯಂ ಅನ್ನೋದು ಕಮ್ಮಿ ಇದ್ರೆ, ಕಂಡ ಅನ್ನೋದು ಶಕ್ತಿ ಇಲ್ದೆ ಇದ್ರೆ, ವೆಯ್ಟ್ ಜಾಸ್ತಿ ಆಗೋದ್ರಿಂದ ವೆನಿಕೋರ್ಸ್ ಮೇಲೆ ಪ್ರಭಾವ ಜಾಸ್ತಿ ಬೀರತ್ತೆ. ಶಕ್ತಿ ಇಲ್ಲ ಅಂತ ಆದಾಗ ಕೆಲವರಂತೂ ಸಣ್ಣ ಸಣ್ಣ ವಸ್ತುಗಳನ್ನೂ ಎತ್ತೋದಕ್ಕೆ ತುಂಬಾ ಕಷ್ಟ ಹೌದು ಪಡ್ತಾರೆ. ಹೌದು ಇನ್ನು ಕೆಲವರು ಕೆಳಗಡೆ ಕೂತ್ಕೊಳ್ಳೋದಕ್ಕೂ ಕಷ್ಟ ಪಡ್ತಾರೆ. ಸ್ಪೈನ್ ಅನ್ನೋದು ಒನ್ ಆಫ್ ದ ಬ್ಯಾಕ್ ಬೋನ್ ಮನುಷ್ಯರಿಗೆ. ಸೊ ಅದಿದ್ರೇನೆ ಯಾವ್ದೇ ಮನುಷ್ಯ ಆದ್ರೂ ಬದುಕೋಕಾಗೋದು. ಪ್ಲಸ್ ಅವ್ರ ಬಾಡಿನೂ ಸುಂದರವಾಗಿರುತ್ತೆ ನೋಡೋದಕ್ಕೆ. ಸ್ಪೈನ್ ಅನ್ನೋದು ಸ್ವಲ್ಪ ಬೆಂಡ್ ಆಗಿದ್ರು, ಅನ್ಹೆಲ್ದಿ ಆಗಿದ್ರು ಅಥವಾ ಅದು ಕರಗಿದ್ರು, ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಕಷ್ಟಕರವಾಗಿರತ್ತೆ. ಯಾರೇ ಆದ್ರೂ ಯಂಗ್ ಆಗಿರುವಾಗ ಅದು ಚೆನ್ನಾಗೇ ಇರತ್ತೆ. ಹೌದು ಆದ್ರೆ ದಿನಗಳು ವರ್ಷಗಳು ಕಳೆದಾಗ ಹೇಗಾಗತ್ತೆ ಅಂದ್ರೆ ಆ ವೆಯ್ಟ್ ಅನ್ನೋದು ಇವರಿಗೆ ಸ್ಪೈನಲ್ ತೋರ್ಸತ್ತೆ. ಕೆಲವು ವರ್ಷಗಳ ನಂತರ ಅದು ವೀಕ್ ಆಯ್ತು ಅನ್ನೋದಾದ್ರೆ ಖಂಡಗಳಲ್ಲೂ ಕೂಡ ಶಕ್ತಿ ಇಲ್ದೇ ಇರೋ ತರ ಆಗ್ಬಿಡತ್ತೆ. ಬೋನ್ ಸುತ್ತ ಮಸಲ್ಸ್ ಏನಿದ್ಯೋ ಅದು ಕೂಡ ಶಕ್ತಿಯುತವಾಗಿರ್ಬೇಕು. ಸೊ ಇವೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು, ವೀಕ್ನೆಸ್ ಇರಬಾರ್ದು ಅಂತಂದ್ರೆ ಸೊ ಈ ಬಿ ಬೆಟರ್ ನ ಸ್ಪೈನಿಗೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಇರತ್ತೆ. ನಿಮಗೇನಾದ್ರೂ ಸ್ಪೈನ್ ಅಲ್ಲಿ ಸಮಸ್ಯೆ ಇದ್ರೆ ಆ ಸಮಸ್ಯೆ ಕಮ್ಮಿ ಆಗತ್ತೆ. ಸೊ ಈ ಸೊಂಟ ನೋವಿದ್ರು ಕೂಡ ಇದರಿಂದಾಗಿ ತುಂಬಾ ಕಮ್ಮಿ ಹ್ಮ್ ಆಗತ್ತೆ. ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗತ್ತೆ. ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲ ನ್ಯಾಚುರಲ್ ಆಗಿ ತಯಾರು ಮಾಡಿರೋದು. ಇದನ್ನ 18 ಇಯರ್ಸ್ ಆದ್ಮೇಲೆ ಯಾರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಲೇಡೀಸ್, ಜೆಂಟ್ಸ್ ಯಾರ್ ಬೇಕಾದ್ರೂ. ಸಣ್ಣ ಸಣ್ಣ ಸಮಸ್ಯೆಗಳು ಇದ್ದಾಗ್ಲೇ ಈ ಬಿ ಬೆಟರ್ ನ ಯೂಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಪೂರ್ತಿ ಕ್ಯೂರ್ ಆಗೋಗುತ್ತೆ. ಪೇಷಂಟ್ಸ್ ಕೊಟ್ಟು ಆಲ್ರೆಡಿ ಪ್ರೂವ್ ಮಾಡಿದೀವಿ ನಾವು. ಫೀಡ್ಬ್ಯಾಕ್ಸ್ ಫೀಡ್‌ಬ್ಯಾಕ್ ತಗೊಂಡಿದ್ದೀರಾ ತಗೊಂಡಿದೀನಿ. ನಮ್ಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಸೊ ಹ್ಯಾಪಿ ಆಗಿದೀವಿ. ಈಗ ಸೈಡ್ ಎಫೆಕ್ಟ್ ಕೂಡ ಏನೂ ಇರಲ್ಲ ಇದ್ರಲ್ಲಿ.